भक्ताय चित्रा भगवान् हि संपदो राज्यं विभूतिर्न समर्थयत्यजः अदीर्घबोधाय विचक्षणः स्वयं पश्यन् निपातं धनिनां मदोद्भवम्। भागवत सारोद्धारस्य 88-द्विशततमः श्लोकः 288ನೇ ಶ್ಲೋಕ. ಭಾಗವತೆ ಚ ದಶಮस्य ಸ್ಕಂಧस्य ಏಕೋತ್ತರೆ ಶತತಮೇ ಅಧ್ಯಾಯ 101ನೇ ಅಧ್ಯಾಯ ಅಥವಾ ಏಕೋನಶತತಮೇ ಅಧ್ಯಾಯೇ ಅಯಂ ಷಟ್ತ್ರಿಂಶಃ ಶ್ಲೋಕಃ 36ನೇ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ಕುಚೇಲಸ್ಯೇವ ಕಥಾಂ ಗತದಿವಸೀಯಃ ಅದ್ಯದಿವಸೀಯಶ್ಚ ಶ್ಲೋಕಃ एवं श्लोकद्वयं कुचेलस्य कथां संवर्णयते. कुचेलः कृष्णस्य सख्यं न कदाचिदपि विस्मर्तुं प्रभवते. स एव च कृष्णस्य सौहृदं सख्यं मैत्रीं दास्यं च जन्मनि जन्मनि मे स्यात् इति प्रार्थयते. एवं च महानुभावेन गुणपूर्णेन तेन परब्रह्मणा कृष्णेन संसक्तस्य मे तदीयानां भक्तानाम् अन्येषामपि संगः मैत्री च भवेत् इति अयम् आशास्ते कुचेलः. तं यथा यथा उपासते तदेव भवति इति शास्त्रोक्तदिशा अयं साधकः भगवन्तं सुहृदं सखायं मित्रं गुरुं मातरं पितरं चेति उपास्तुमर्हति. न माता न पिता तस्य न भार्या न सुतादयः सर्वेषाम् आत्मयो ह्यात्मा पिता माता स ईश्वरः इति भागवतस्यैव कश्चन अन्यः श्लोकः जीवानां भक्तानां भगवतश्च संबंधं वर्णयते. यद्यपि तस्य कृष्णस्य तस्य भगवतः भौतिकदृष्ट्या माता न वर्तते पिता न वर्तते, भार्याः अपि नैव भवन्ति, सुताः पुत्राः पौत्राः पौत्र्यश्च पुत्र्यश्च नैव वर्तन्ते. परन्तु सर्वेषाम् अपि जनानाम् अयं भगवान् पुत्र इत्येव परिगण्यते. तमेव च पुत्रत्वेन सर्वोऽपि जनः भावयितुं प्रभवति. सर्वेषाम् आत्मजः सर्वेषाम् आत्मा अंतर्यामी पिता माता स एव पिता स एव माता मूलभूत गुरु सर्वजनानां पुरुषोत्तमः इति भागवत तात्पर्योक्तदिशा सर्वेषां जनानाम् अयं मूलभूत गुरुरपि विद्योपदेशकत्वेन वर्तते एव. प्रपितामहो मे भगवान् इति सर्वजनस्य तो सर्वेपि जनाः एतं भगवन्तं प्रपितामहत्वेन अनुसन्धातुम् अर्हन्ति. एवं च भगवत एव नानाविधाः सम्बन्धाः अस्य भक्तस्य शास्त्रेषु
ವರ್ಣ್ಯಂತೆ. ಭಾಗವತ ಸಾರೋದ್ಧಾರದ 288ನೇ ಶ್ಲೋಕವನ್ನು ಈಗ ನೋಡ್ತಾ ಇದ್ದೇವೆ. 287ನೇ ಶ್ಲೋಕವನ್ನು ಈ ಹಿಂದೆ ನೋಡಿದ್ದೇವೆ. ಹೇಗೆ ಭಗವಂತನನ್ನು ಉಪಾಸಿಸಬೇಕು ಅನ್ನುವುದನ್ನೆಲ್ಲ ನಾವು ಕುಚೇಲನಂಥ ಒಬ್ಬ ಸಾಧಕ ಮತ್ತು ಇನ್ನೂ ಅನೇಕ ಥರದ ಭಕ್ತರು ಅವರೆಲ್ಲ ಭಗವಂತನನ್ನು ಹೇಗೆ ಉಪಾಸಿಸಿದ್ರು ಅನ್ನೋದನ್ನು ನೋಡಿ ನಾವು ಕೂಡ ಕಲಿಯಬೇಕು. ಭಗವಂತ ನಮಗೆ ಸುಹೃತ್ ಆಗಬೇಕು, ಅವನು ನಮಗೆ ಸಖಾ ಮಿತ್ರ ಆಗಬೇಕು, ನಾವು ಅವನಿಗೆ ದಾಸರಾಗಬೇಕು. ಅವನು ಕೂಡ ನಮಗೆ ಭಕ್ತಿಯ ಮೂಲಕವಾಗಿ ವಶನಾಗ್ತಾನೆ. ಭಗವಂತ ಅವನ ಸಂಬಂಧವನ್ನು ನಾವು ಬೆಳೆಸಿದರೆ ಭಾಗವತರ ಸಂಬಂಧವೂ ಕೂಡ ನಮಗೆ ಅನಾಯಾಸವಾಗಿ ಸಿಕ್ಕೇ ಸಿಗ್ತದೆ. ಭಾಗವತವೇ ಮತ್ತೊಂದು ಕಡೆ ಹೇಳುವಂತೆ ಭೌತಿಕವಾದ ದೃಷ್ಟಿಯಿಂದ ಅವನಿಗೆ ತಂದೆ ತಾಯಿ ಮಕ್ಕಳು ಹೆಂಡತಿ ಇವ್ರು ಯಾರೂ ಇಲ್ಲ. ಆದರೆ ಅಭೌತಿಕ ದೃಷ್ಟಿಯಿಂದ ಭಗವಂತ ನಮಗೆ ಅನಿಮಿತ್ತ ಬಂಧು ಎಂಬ ದೃಷ್ಟಿಯಿಂದ ಅವನು ಎಲ್ರಿಗೂ ಮಗನೂ ಆಗಿದ್ದಾನೆ, ಎಲ್ಲರ ಆತ್ಮ ಕೂಡ ಆಗಿದ್ದಾನೆ. ಅವನು ಮತ್ತೆ ತಂದೆ ತಾಯಿ ಎಲ್ಲವೂ ಕೂಡ ಆಗಿದ್ದಾನೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ಅವನು ನಮ್ಮೆಲ್ಲರಿಗೂ ಕೂಡ ಅಜ್ಜನೂ ಆಗಿದ್ದಾನೆ. ಗಂಡ ಆಗುವುದಾದ್ರೆ ಕೆಲವರಿಗೆ ಆಗಬೇಕು, ಮಗ ತಂದೆ ಆಗುವುದಾದರೆ ಚತುರ್ಮುಖ ಬ್ರಹ್ಮನಿಗೆ, ಅಜ್ಜ ಆಗುವುದಾದರೆ ರುದ್ರಾದಿಗಳಿಗೆ. ಆದರೆ ನಮ್ಮಂಥವ್ರಿಗೆ ಎಲ್ರಿಗೂ ಕೂಡ ಅವನು ಮುತ್ತಜ್ಜ ಆಗೇ ಆಗಿದ್ದಾನೆ. ಮತ್ತು ಮೂಲಭೂತವಾಗಿ ನಮಗೆಲ್ರಿಗೂ ಕೂಡ ಅವನು ಉಪದೇಶ ಮಾಡಿದವನಾದ್ದರಿಂದ ಗುರುವು ಕೂಡ ಆಗೇ ಆಗಿದ್ದಾನೆ. ಬ್ರಹ್ಮಸೂತ್ರದಲ್ಲಿ ಅಂಶೋ ನಾನಾ ವ್ಯಪದೇಶ ತನ್ಯಥಾಚಾಪಿ ದಾಶಕಿತವಾದಿ ತ್ವಂ ಅಧೀಯತ ಏಕೆ ಅಂತ ಒಂದು ಸೂತ್ರದಲ್ಲಿ ಅವನನ್ನ ಎಲ್ಲ ರೀತಿಯಿಂದಲೂ ವರ್ಣನೆ ಮಾಡ್ತಾರೆ. ಮಾಮ್ರಕ್ಷತು ವಿಭುರ್ನಿತ್ಯಂ ಪುತ್ರೋಹಂ ಪರಮಾತ್ಮನಃ. ಭಗವಂತ ನಮ್ಮನ್ನು ರಕ್ಷಿಸಲಿ, ಯಾಕೆಂದ್ರೆ ನಾನು ಅವನ ಮಗ ಅಂತ ಹೀಗೊಂದು ಮಾತು ಕೇಳಿ ಬರ್ತದೆ. ಎಸ್ತದ್ವೇದ ಸ ಪಿತುಷ್ಪಿತಾಸತ ಎಸ್ತಾ ಬಿಜಾನಾತ್ ಸ ಪಿತುಷ್ಪಿತಾಸತ. ಭಗವಂತನ ಮಹತ್ವವನ್ನು ಜಗತ್ತಿಗೆ ತಿಳಿಸಿಕೊಡುವಂಥವನು ಭಗವಂತನಿಗೆ ತಂದೆ ಆಗ್ತಾನೆ ಅಂತ ಅಂಥದ್ದೊಂದು ಸಂಬಂಧವನ್ನೂ ವರ್ಣನೆ ಮಾಡ್ತಾರೆ. ಭಗವಂತ ಎಲ್ಲಿಗೂ ತಂದೆ ಹೌದು, ಆದರೆ ಭಗವಂತನಿಗೂ ತಂದೆ ಆದಂಥ ಚತುರ್ಮುಖ ಮೊದಲಾದ ದೇವತೆಗಳು ಇದ್ದಾರೆ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಅನ್ನುವ ಮಾತು ಅವನು ನಮ್ಗೆಲ್ಲರಿಗೂ ಕೂಡ ಅನಾದಿ ಕಾಲದ ಗೆಳೆಯನಾಗಿದ್ದಾನೆ ಅನ್ನೋದನ್ನ ತಿಳಿಸ್ತದೆ. ಹೀಗೆ ನಾನಾ ವ್ಯಪದೇಶಾತ್, ನಾನಾ ಥರದ ವ್ಯವಹಾರಗಳನ್ನೆಲ್ಲ ಭಗವಂತನ ಕುರಿತಾಗಿ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವ ರೀತಿಯಿಂದ ಆ ಭಗವಂತನನ್ನು ಉಪಾಸಿಸಿದರೆ ನಮಗೆ ಆ ಉಪಾಸನೆ ಅಂತ ಅನ್ನೋದು ತುಂಬ ಆಹ್ಲಾದಕರ ಆಗ್ತದೋ, ನಮ್ಮ ಸಾಧನೆಯಲ್ಲಿ ಅದು ನಮ್ಮನ್ನು ಮುನ್ನಡೆಸ್ತದೋ ಆ ಥರ ಎಲ್ಲ ರೀತಿಯಿಂದ ಉಪಾಸನೆಯನ್ನು ಮಾಡಬಹುದಂತೆ. ಅಂಶೋಶೇಷ ಪರಸ್ಯ ಯೂಯಂ ಪುಮಾನ್ ಉತ್ಪದ್ಯತೆ ಸ ಚ ಮ್ರಿಯತೆ ನಾನಾಹ್ಯೇನಂ ವ್ಯಪದಿಶಂತಿ ಪಿತೇತಿ ಪುತ್ರೇತಿ ಭ್ರಾತೇತಿ ಸಖೇತಿ ಚ. ಪುತ್ರ ಭ್ರಾತೃ ಸಖಿತ್ವೇನ ಸ್ವಾಮಿತ್ವೇನ ಯಥೋ ಹರಿಹಿ. ಅವನನ್ನ ಮಗ ಅಂತ ಹೇಳ್ತಾರೆ, ಅಣ್ಣ ಅಂತ ಹೇಳ್ತಾರೆ, ತಮ್ಮ ಅಂತ ಹೇಳ್ತಾರೆ, ಅವನನ್ನು ಗೆಳೆಯ ಅಂತ ಹೇಳ್ತಾರೆ, ಸ್ವಾಮಿ ನಮ್ಮ ಒಡೆಯ ಅಂತ ಹೇಳ್ತಾರೆ. ಬಹುಧಾ ಗೀಯತೆ ವೇದೈಹಿ ಜೀವೋಂಶಃ ತಸ್ಯ ತೇನತು. ಆದ್ರಿಂದ ಈ ಜೀವ ಅವನ ಅಂಶನಾಗಿದ್ದಾನೆ. ಹೀಗೆ ನಾವೇನು ಉಪದೇಶ ಮಾಡಿದ್ರು ನಾವೇನು ಉಪದೇಶ ಮಾಡಿದ್ರು, ಏನು ಆತನನ್ನು ಆರಾಧಿಸಿದ್ರು, ಅಂಶಿಯಾದಂತಹ ಆತನ ಅಂಶರು ನಾವು, ಬಿಂಬನಾದಂಥ ಆತನ ಪ್ರತಿಬಿಂಬರು ನಾವು ಅಂತ ನಮಗದರಿಂದ ತಿಳಿದು ಬರ್ತದೆ. ಅಂತೂ ಭಗವಂತನನ್ನ ಉಪಾಸಿಸ್ಲಿಕ್ಕೆ ಬೇಕಾದಂತಹ ನಾನಾ ಥರದ ಮುಖಗಳನ್ನ ಶಾಸ್ತ್ರ ನಮಗೆ ಹೇಳಿದೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಬೇರೆ ಕಡೆ ಬಂದಿರುವ ಕೆಲವು ಮಾತುಗಳನ್ನ ಹೀಗೆ ನೆನಪು ಮಾಡಿಕೊಂಡೆ. ಇವತ್ತಿನ ಈ ಶ್ಲೋಕ ಭಕ್ತಾಯ ಚಿತ್ರ ಭಗವಾನ್ ಹಿ ಸಂಪದೋ ರಾಜ್ಯಂ ವಿಭೂತಿರ್ ನ ಸಮರ್ಥಯತ್ಯಜಃ ಅಂತ. ಸುಧಾಮ ಕುಚೇಲ ಆ ಕೃಷ್ಣನ ಪರೋಪಕಾರಿತ್ವವನ್ನ
ಹೀಗೆ ಸ್ಮರಿಸ್ಕೊಂಡಂತೆ. ವ್ಯಕ್ತಿಗಳಿಗೆ ಸಂಪತ್ತು ಬಂದರೆ ಆ ಸಂಪತ್ತಿನಿಂದ ಅವರು ಉನ್ಮತ್ತರಾಗ್ತಾರೆ. ಮತ್ತೆ ಹೀಗೆ ಉನ್ಮತ್ತರಾದರೆ ಅವರು ಕೆಳಗೆ ಬೀಳ್ತಾರೆ. ಇದೆಲ್ಲ ದೀರ್ಘಾಲೋಚನೆ ಇಲ್ಲದೇ ಇರುವಂತಹ ಭಕ್ತನಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಅವನು ಏನು ಬೇಕಾಬಿಟ್ಟು ಭಗವಂತನನ್ನು ಕೇಳ್ತಾನೆ. ಕೊಡದೆ ಹೋದರೆ ಅದನ್ನು ಕೊಟ್ಟಿಲ್ಲ ಯಾಕೆ ಅಂತಲೂ ಆಲೋಚನೆ ಮಾಡ್ತಾನೆ. ಭಗವಂತ ಇದನ್ನೆಲ್ಲ ಮೊದಲೇ ಕಂಡಿರ್ತಾನೆ. ಅವನಿಗೆ ಮುಂದೆ ಬರುವ ಆಪತ್ತನ್ನು ಕಾಣ್ತಾನೆ. ಅದಕ್ಕಾಗಿ ಸಂಪತ್ತನ್ನು ಕಂಡ್ರೆ, ಸಂಪತ್ತನ್ನು ಈ ವ್ಯಕ್ತಿ ಕಂಡ್ರೆ, ಸಂಪತ್ತನ್ನು ನಾನು ಭಗವಂತ ಈತನಿಗೆ ಕೊಟ್ಟರೆ ಆ ಸಂಪತ್ತಿನಿಂದ ಈತ ಉನ್ಮತ್ತನಾಗ್ತಾನೆ ಅಂತ ಆಲೋಚನೆ ಮಾಡಿ ಸಂಪತ್ತನ್ನು ಕೊಡುವುದಿಲ್ಲ ಭಗವಂತ ಕೆಲವು ಬಾರಿ ಕೆಲವು ಭಕ್ತರಿಗೆ. ಭಗವಂತ ಪರಮೈಶ್ವರ್ಯ ಗುಣಪೂರ್ಣ, ತನ್ನನ್ನು ಆರಾಧಿಸುವವರಿಗೆ ತನ್ನನ್ನೇ ಕೊಟ್ಕೊಳ್ಳುವಂತಹ ಮಹಾ ಉದಾರಿ. ಮತ್ತೆ ನೀನು ಕೂಡ ಈ ಕುಚೇಲನು ಕೂಡ ಅವನನ್ನು ನಾನಾ ರೀತಿಯಿಂದ ಆರಾಧನೆ ಮಾಡಿದ್ದೆ. ಆದರೆ ನಿನಗೆ ಯಾಕೆ ಅವನು ಎಲ್ಲವನ್ನೂ ಕೊಟ್ಟಿರಲಿಲ್ಲ ಈ ಹಿಂದೆ? ಮತ್ತು ಏನನ್ನು ಕೊಟ್ಟಿಲ್ಲ ಅಂದಮೇಲೆ ಅವನ ಸಖ್ಯ ದಾಸ್ಯ ಇತ್ಯಾದಿಗಳನ್ನು ಯಾಕೆ ಮಾಡಬೇಕು ಅಂತ ಯಾರಾದರೂ ಕುಚೇಲನನ್ನು ಕೇಳಬಹುದು. ಕುಚೇಲನನ್ನು ಕೇಳ್ತಾರೆ ಅನ್ನೋದಕ್ಕಿಂತ ನಮ್ಮನ್ನು ಕೂಡ ಕೆಲವು ಬಾರಿ ಇಂಥದನ್ನು ಯಾರಾದರೂ ಕೇಳಿರ್ತಾರೆ. ಅದಕ್ಕೆ ಆ ಸುಧಾಮ ಉತ್ತರ ಕೊಟ್ಕೋತಾನೆ. ಇದು ತುಂಬ ಸುಂದರವಾದಂಥ ಉದಾಹರಣೆ. ಯಾಕೆಂದರೆ ಸುಧಾಮನೇ ಹೀಗೆ ತನ್ನನ್ನು ಯಾರನ್ನಾದರೂ ಕೇಳಿದವರಿಗೆ ಉತ್ತರಿಸ್ತಾನೆ ಅಂತನ್ನುವುದು ಒಂದು ವಿಷಯ. ಕೆಲವು ಬಾರಿ ನಮಗೆ ಹೀಗೆ ನಮ್ಮ ಒಳಗೆ ಪ್ರಶ್ನೆ ಬರ್ತಿರ್ತದೆ, ನಾನು ಇಷ್ಟೆಲ್ಲ ಆರಾಧನೆ ಮಾಡಿದ್ದಕ್ಕೆ ಏನಾಯಿತು, ನನಗೇನು ಫಲ ಸಿಕ್ಕಿತು ಅಂತ. ನಮ್ಮ ಒಳಗೆ ಹೀಗೆ ಬರುವಂಥ ಪ್ರಶ್ನೆಗಳಿಗೆ ನಾವೇ ಉತ್ತರ ಕೊಟ್ಕೋಬೇಕಾಗ್ತದೆ. ಬೇರೆ ಯಾರಾದರೂ ಏನಾದರೂ ಪ್ರಶ್ನೆ ಮಾಡುವುದು, ಅದರಿಂದ ನಮ್ಮ ಮನಸ್ಸು ವಿಚಲಿತ ಆಗುವುದು, ಅದು ಆ ಕಡೆ ಇರಲಿ. ನಮಗೊಂದೊಂದು ಬಾರಿ ಹೀಗೆ ಅನಿಸ್ತಿರ್ತದಲ್ಲ. ಮಹಾಭಾರತದಲ್ಲಿ ಹೀಗೊಂದು ಮಾತು ಕೇಳಿ ಬರ್ತದೆ. ಅದಕ್ಕಾಗಿ ನಾನು ಇದನ್ನ ಹೇಳಬೇಕಾಯ್ತು. ಯುಧಿಷ್ಠಿರ ಮತ್ತು ದ್ರೌಪದಿ ಅವರ ನಡುವೆ ನಡೆಯುವಂಥ ಒಂದು ಸಂವಾದ ವನಪರ್ವದಲ್ಲಿ. ಪಾಂಡವರು ಎಲ್ಲವನ್ನೂ ಕಳ್ಕೊಂಡು ಕಾಡು ಪಾಲಾಗಿದ್ದಾರೆ. ಆಗ ಈ ಕಾಡು ಪಾಲಾದೆವು ಅನ್ನುವಂಥ ಒಂದು ನೋವು ದ್ರೌಪದಿಗೆ, ಭೀಮಸೇನಿಗೆ, ಇವರಿಗೆ ತೀವ್ರವಾಗಿದೆ. ಧರ್ಮರಾಜ ವಿಶೇಷ ಪ್ರತಿರೋಧವನ್ನೇನು ಒಡ್ಡುವ ಆಲೋಚನೆ ಮಾಡ್ತಾ ಇಲ್ಲ. ವನವಾಸ ಮುಗಿದ ಮೇಲೆ, ಅಜ್ಞಾತವಾಸ ಮುಗಿದ ಮೇಲಾದರೂ ಕೂಡ ಅವನೇನಾದರೂ ರಾಜ್ಯವನ್ನು ಮತ್ತೆ ಪಡೆಯುವುದಕ್ಕಾಗಿ ಪ್ರಯತ್ನ ಪಡ್ತಾನೋ ಇಲ್ವೋ ಅನ್ನುವುದು ಇವರಿಗೊಂದು ಸಂಶಯದ ವಿಷಯ ಆಗಿ ಉಳಿದಿದೆ, ದ್ರೌಪದಿಗೆ ಮತ್ತು ಭೀಮಸೇನರಿಗೆ. ಈ ಭೀಮಸೇನನ್ನ ನಾವೊಂದು ವೇಳೆ ಎಚ್ಚರಿಸದೆ ಹೋದರೆ ಇವನು ನಾಳೆ ಯುದ್ಧಕ್ಕಾಗಿ ಪ್ರಯತ್ನನೇ ಪಡದೇ ಇರಬಹುದು, ಸಾಮ್ರಾಜ್ಯದ ಪ್ರಾಪ್ತಿಗೆ ಪ್ರಯತ್ನನೇ ಪಡದೇ ಇರಬಹುದು ಅಂತ ಅವರಿಗೆ ಗುಮಾನೆ ಬರ್ತದೆ. ಇಷ್ಟೆಲ್ಲ ಧರ್ಮಾಚರಣೆ ಮಾಡಿದ್ದಕ್ಕೆ ಏನು ನಮಗೆ ಫಲ ಸಿಕ್ಕಿತು ಅಂತ ಅವರಿಗೂ ಅನಿಸ್ತದೆ. ಸ್ವಯಂ ಧರ್ಮರಾಜನಿಗೂ ಕೂಡ ಆ ಥರ ಅನಿಸ್ತದೆ. ರಾಜಾನಂ ಧರ್ಮಗೋಪ್ತಾರಂ ಧರ್ಮೋ ರಕ್ಷಿತಿ ರಕ್ಷಿತಃ ಇತಿ ಮೇ ಶ್ರುತಂ ಆರ್ಯಾಣಾಂ ತ್ವಾಂ ತು ಮನ್ಯೆ ನ ರಕ್ಷತಿ ಅಂತ ಹೀಗೆ ದ್ರೌಪದಿ ಆ ಧರ್ಮರಾಜನನ್ನ ನಿಂದಿಸ್ತಾಳೆ. ಹೌದು, ಯಾವ ರಾಜ ಸ್ವಯಂ ಧರ್ಮವನ್ನು ಆಚರಿಸ್ತಾನೆ, ಧರ್ಮವನ್ನು ರಕ್ಷಿಸ್ತಾನೆ, ಅವನನ್ನು ಧರ್ಮವೂ ರಕ್ಷಿಸ್ತದೆ ಅಂತ ಹಿರಿಯರು ಹೇಳುವಂಥ ಮಾತನ್ನು ನಾನು ಕೇಳಿದ್ದೇನೆ. ಆದರೆ ನಿನ್ನನ್ನು ನೋಡಿದರೆ ಧರ್ಮಾಚರಣೆಯನ್ನು ನೀನು ಮಾಡಿದರೂ ಕೂಡ ಧರ್ಮ ನಿನ್ನನ್ನು ರಕ್ಷಿಸಿದ್ದು ಕಾಣಿಸ್ತಾ ಇಲ್ಲ ಅಂತ ಹೀಗೆ ಆ ದ್ರೌಪದಿಗೂ ಕೂಡ ಇವನನ್ನು ನೋಡಿದಾಗ ಅನಿಸ್ತದೆ. ಕೆಲವೊಂದು ಬಾರಿ ಇವನು ಕೂಡ ಆ ಥರದ ಮಾತುಗಳನ್ನು ಆಡಿದ್ದಿದೆ. ಪರಾಂಶ ನಿರ್ಗುಣಾನ್ಮನ್ಯೆ, ದುರ್ಯೋಧನಾದಿಗಳು ಯಾವುದೇ ಥರದ ಧರ್ಮಾಚರಣೆ ಉಳ್ಳವರಲ್ಲ, ಆದರೆ ಅವರು ಮಾತ್ರ ವೃದ್ಧಿಯಂತೆ ಸಾಕಷ್ಟು ಭೋಗ ಭಾಗ್ಯಗಳನ್ನು ಅನುಭವಿಸಿ ಅಭಿವೃದ್ಧಿಯನ್ನೇ ಕಾಣ್ತಿದ್ದಾರೆ. ಆದರೆ ನನಗೆ ಮಾತ್ರ ಯಥಾ ನಾಣ್ಯೋ ಮಹೀಪತಿ, ಇನ್ಯಾವ ರಾಜನಿಗೂ ಆಗದೇ ಇರುವಂಥ ದುಃಖ
ನನಗಾಗಿಬಿಟ್ಟಿದೆ. ಆದ್ದರಿಂದ ನಾನೇನು ಮಾಡಬೇಕು ಅಂತ ಮಾರ್ಕಂಡೇಯರನ್ನ, ಲೋಮಶರನ್ನ ಅನೇಕ ಬಾರಿ ಅವನು ಕೇಳಿದ್ದೇ ಇದೆ. ಈ ಹಿಂದೆ ನಾವು ಕೂಡ ಅದನ್ನು ನೋಡಿದ್ದೇವೆ. ಮನುಷ್ಯನ ಮನಸ್ಸು ಹೀಗೆ ಆಪತ್ತಿಗೊಳಗಾದಾಗ ಚಂಚಲ ಆಗ್ತದೆ. ಆಪತ್ತು ಬಂದಿಲ್ಲದೆ ಹೋದಾಗ, ಎಲ್ಲವೂ ಸುಲಲಿತವಾಗಿ ನಡೆದಾಗ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅಂತ ಅನ್ಕೋತಾನೆ. ಅಥವಾ ಆ ಸಂದರ್ಭದಲ್ಲಿ ಅವನಿಗೆ ದೇವರ ನೆನಪೇ ಆಗದೆ ಇರಬಹುದು. ಏನೂ ಸಿಕ್ಕಿಲ್ಲದೆ ಇದ್ದಾಗ, ಅಥವಾ ನಮಗೆಷ್ಟು ಬೇಕೋ ಅಷ್ಟು ಸಿಕ್ಕಿಲ್ಲದೆ ಹೋದಾಗ ಇಂಥ ಸಂಶಯಗಳು ನಮಗೆ ಕಾಡ್ತವೆ. ಅದಕ್ಕಾಗಿ ನಮಗೆ ನಾವೇ ಉತ್ತರ ಕೊಟ್ಕೋಬೇಕು. ಇನ್ನೊಬ್ಬರಿಗೆ ಉತ್ತರ ಕೊಡುವುದು ಬೇರೆ. ಭಕ್ತರಿಗೆ ಶ್ರೀಹರಿ ಆ ಐಶ್ವರ್ಯ ಮೊದಲಾದ ಎಲ್ಲ ಸಂಪತ್ತನ್ನು ಕೊಡೋದಿಲ್ಲ. ಹೌದು, ಯಾಕೆ ಅಂದರೆ ಅದು ಭಕ್ತರ ಮೇಲಿನ ದಯೆಯಿಂದ ಅಂತ ಹೇಳಬೇಕು. ಭಗವಂತ ಸ್ವಯಂ ಭಗವಾನ್. ಭಗ ಅಂದರೆ ನಾನಾ ಥರದ ಐಶ್ವರ್ಯ ಉಳ್ಳವನೇ, ಷಡ್ಗುಣ ಐಶ್ವರ್ಯ ಸಂಪತ್ತು ಉಳ್ಳವನೇ. ಅದ್ರ ಬಗ್ಗೆ ಏನೂ ವಿವಾದ ಇಲ್ಲ. ಮತ್ತೆ ಅವನನ್ನು ಹಾಗೆ ಯಾರು ಉಪಾಸಿಸ್ತಾರೆ ಅವರಿಗೆ ಎಲ್ಲ ಥರದ ಸಂಪತ್ತನ್ನು ಅವನು ಕೊಡ್ತಾನೆ. ಯಥಾ ಯಥಾ ಉಪಾಸತೆ ತದೇವ ಭವತಿ. ಅವನನ್ನು ಯಾರು ಹಾಗೆ ಉಪಾಸಿಸ್ತಾರೆ ಅವ್ರಿಗೆ ಅದೆಲ್ಲವೂ ಸಿಗ್ತದೆ ಅಂತನ್ನುವುದೆಲ್ಲವೂ ಸರಿಯೇ. ಆದರೆ ತನ್ನನ್ನೇ ಕೊಡುವವನು, ಏನು ಸಂಪತ್ತಿನೆಲ್ಲವನ್ನೂ ಕೊಡುವವನು ಆದರೂ ಕೂಡ ಆ ಭಗವಂತ ಎಲ್ಲವನ್ನೂ ಎಲ್ರಿಗೂ ಯಾಕೆ ಕೊಡ್ತಿಲ್ಲ ಅಂದರೆ, ಅಲ್ಲಿ ದುರ್ಯೋಧನನ ಉದಾಹರಣವನ್ನೇ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಅದನ್ನು ವಿಷ್ಣು ತೀರ್ಥಾಚಾರ್ಯರೇನು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿಲ್ಲ. ಆದರೆ ಈಗ ನಾನು ಪ್ರವಚನ ಮಾಡುವಾಗ ಬೇರೆ ಬೇರೆ ಉದಾಹರಣೆಗಳನ್ನು ಹೇಗೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೋ ಹಾಗೆ ಪುರಾಣಿಕಾಚಾರ್ಯರು ಕೂಡ ದುರ್ಯೋಧನನ ಬಗ್ಗೆ ಅಲ್ಲಿ ಬರೆದೇ ಇದ್ದಾರೆ. ದುರ್ಯೋಧನನಿಗೆ ಸಂಪತ್ತು ಬಂದಾಗ ಅವನು ಕೊಬ್ಬಿ ಭಗವಂತನನ್ನ, ಭಾಗವತರನ್ನ ಅವಮಾನಿಸಿದ. ತಾನು ಸರ್ವನಾಶಕ್ಕೆ ಗುರಿಯಾದ ಅಂತನ್ನೋದು ಅವನಿಗೆ ಗೊತ್ತಿತ್ತು. ಆದರೆ ತನ್ನ ಭಕ್ತರು ಹೀಗಾಗಬಾರದು ಅಂತನ್ನೋದನ್ನು ಅವನು ಆಲೋಚನೆ ಮಾಡ್ತಾನೆ. ಅದಕ್ಕಾಗಿ ಅವನ ಭಕ್ತರಿಗೆ ಯಾವಾಗ ಏನು ಕೊಡಬೇಕು, ಏನು ಕೊಡಬಾರ್ದು ಅಂತನ್ನೋದನ್ನ ಹೀಗೆ ಆಲೋಚನೆ ಮಾಡಿ ತೀರ್ಮಾನ ಮಾಡ್ತಾನೆ ಅಂತ ಅದರ ಕಾರಣ. ಅಲ್ಲಿ ಒಂದು ಕಥಾ ಇದೆ, ಬೇರೆ ಯಾವುದೋ ಪುರಾಣದಲ್ಲಿ ಬಂದಿರುವಂತಹ ಒಂದು ಕಥಾ. ಅದು ಪೂರ್ವ ಜನ್ಮದಲ್ಲಿ ತಾರಣ ಎಂಬ ಹೆಸರಿನ ಬಡ ಬ್ರಾಹ್ಮಣ ದಂಪತಿಗಳ ಮಗನಾಗಿದ್ದ ಇವನು ಬಡವನಾಗಿದ್ದ. ಆ ಪಿತೃಗಳ ಶ್ರಾದ್ದ ಮಾಡ್ತಿದ್ದ. ಮನೆಯಲ್ಲಿ ಸಾಕಷ್ಟು ಅನುಕೂಲ ಇರಲಿಲ್ಲ, ಆದ್ದರಿಂದ ಅನ್ನದ ಪಿಂಡ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸಾಸಿವೆಯ ಪಿಂಡವನ್ನೇ ಮಾಡಿ ಶ್ರಾದ್ದ ಸಮಾಪ್ತ ಮಾಡಿ ಬಂದ ಬ್ರಾಹ್ಮಣರಿಗೆ ಆ ಸಾಸಿವೆಯ ಆಹಾರವನ್ನೇ ಬಡಿಸ್ತಿದ್ದಂತೆ. ಅಷ್ಟು ಕಷ್ಟ ಇತ್ತು. ಅಕ್ಕಿಯೂ ಅವನಿಗೆ ಸಿಕ್ಕಿರ್ತಿರ್ಲಿಲ್ಲ. ಆದರೆ ಮುಂದೆ ಒಂದು ಬಾರಿ ಅವನು ಮಾಡಿದ ಶ್ರಾದ್ದ, ಅವನು ತೋರಿಸಿರುವ ಶ್ರದ್ಧಾ, ಅದರಿಂದ ಪಿತೃಗಳು ಸಂತುಷ್ಟರಾಗಿ ಅವನಿಗೆ ಐಶ್ವರ್ಯ ಕೊಟ್ಟರು. ಅಷ್ಟು ಕೊಟ್ಟ ಮೇಲೂ ಕೂಡ ಮತ್ತೆ ವೈಭವದಿಂದ ಶ್ರಾದ್ದ ಮಾಡಲಿಕ್ಕೆ, ತನ್ನ ಗತಿಸಿದ ಮಾತಾಪಿತೃಗಳಿಗೆ ಶ್ರಾದ್ದ ಮಾಡಲಿಕ್ಕೆ, ವೈಭವದಿಂದ ಶ್ರಾದ್ದ ಮಾಡಲಿಕ್ಕೆ ಅವನ ಮನಸ್ಸು ಒಡಂಬಡಲಿಲ್ಲ. ಮತ್ತೆ ಕೂಡ ಹಾಗೆ ತೀರಾ ನಿರ್ಗತಿಕರು ಮಾಡುವಂಥ ಶ್ರಾದ್ದವನ್ನೇ ಮಾಡಿಬಿಟ್ಟ. ಮತ್ತೆ ಭಗವಂತನನ್ನ, ಭಾಗವತರನ್ನ ಅವಮಾನಿಸಿದ. ಮೊದಲು ಅವಮಾನಿಸಿದ್ದಾಗಿರಲಿಲ್ಲ, ಯಾಕಂದ್ರೆ ಅವನ ಶಕ್ತಿ ಹಾಗೇ ಇತ್ತು. ಈಗ ಅವನ ಶಕ್ತಿ ಇದ್ದಾಗಲೂ ಕೂಡ ಅದನ್ನು ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಅವಮಾನ ಮಾಡಿದಂಗಾಯಿತು. ಆ ಕಾರಣದಿಂದ ಈಗ ಮತ್ತೆ ಕೃಷ್ಣನ ಮಿತ್ರನಾಗಿದ್ದಾಗ ಆತ ಬಡವನಾಗಿ ಹುಟ್ಟಿದ. ಕೆಲವು ಕಾಲ ಆತ ಬಡವನಾಗಿರಬೇಕು ಅಂತನ್ನುವುದು ಭಗವಂತನ ಸಂಕಲ್ಪ ಆಗಿತ್ತು. ಒಂದು ಕಾಲದಲ್ಲಿ ಆ ಬಡತನವನ್ನು ಪರಿಹರಿಸಿ ಅವನಿಗೆ ಸಂಪತ್ತನ್ನು ಕೊಡಬೇಕು, ಜ್ಞಾನ ಸಂಪತ್ತನ್ನೂ ಕೊಡಬೇಕು ಅಂತನ್ನುವುದನ್ನೆಲ್ಲ ಭಗವಂತ ಆಲೋಚನೆ ಮಾಡಿದ್ದ. ಹಾಗೆ ಕೊಟ್ಟ ಅಂತದರ ತಾತ್ಪರ್ಯ. ಇಲ್ಲಿ ಮುಂದೆ ಈ 251ನೇ ಪುಟದಲ್ಲಿ 26ನೇ ಇಜ್ಜಾ ಎಂಬ ಧರ್ಮ, ಸ್ಥೂಲ ಪೂಜಾ ಮತ್ತು ಸೂಕ್ಷ್ಮ ಪೂಜಾ ಅಂತ ಹೀಗೆ ಶಿರೋನಾಮವನ್ನು ಹೊತ್ತ ಒಂದು ಅನುವಾದ ಏನಿದೆ, ವಿವರಣೆ ಏನಿದೆ, ಇದು ಈ 288ನೇ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ.
ಅವರು ಸಂಪಾದನೆ ಮಾಡುವವರು ಸ್ವಲ್ಪ ಅದನ್ನು ಹೆಚ್ಚು ಕಡಿಮೆ ಮಾಡಿದ್ದಾರೆ, ಅದರಿಂದ ಇಲ್ಲಿ ಬಂದಿದೆ ಅದು. 251ನೇ ಪುಟದಲ್ಲಿ ಈ ಕನ್ನಡದ ಅನುವಾದ ಇಜ್ಜ ಎಂಬ ಧರ್ಮ, ಸ್ಥೂಲ ಪೂಜೆ, ಸೂಕ್ಷ್ಮ ಪೂಜೆ, ಅದೆಷ್ಟು 252ನೇ ಪುಟ, 253ನೇ ಪುಟ, ಇದೆಲ್ಲವೂ ಕೂಡ ಮುಂದಿನ ಶ್ಲೋಕದ ಅನುವಾದಕ್ಕೆ ಸಂಬಂಧಪಟ್ಟದ್ದು. 289ನೇ ಶ್ಲೋಕ ಇದೆ. ಅದರಲ್ಲಿ ಸುದೀರ್ಘವಾದ ಒಂದು ಹಿನ್ನೆಲೆಯನ್ನೇ ವಿಷ್ಣು ತೀರ್ಥಾಚಾರ್ಯರು ಕೊಟ್ಟಿದ್ದಾರೆ. ಅದರ ವಿವರಣ ಈಗ ಈ ಕನ್ನಡ ಅನುವಾದ ಇದು. ಇಜ್ಜ ಎಂದರೆ ಭಗವಂತನ ಭಕ್ತರ ಪೂಜೆ, ಹೀಗೆಲ್ಲ. ಈಗಾಗಲೇ ನಾನು ಹೇಳಿದಂತೆ ಸಂಪಾದನೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರ್ತಾರೆ ಅಷ್ಟೇ. ಅದರಿಂದ ಇದನ್ನು ಮುಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ನಾವು ಓದ್ಕೋಬೇಕು. 289ನೇ ಶ್ಲೋಕವನ್ನು ಮೊದಲಿಗೆ ನೋಡೋಣ. ಸ್ಯಾನ್ನಸ್ತವಾಂಘ್ರಿ ಅಶುಭಾಷಯ ಧೂಮಕೇತು ಕ್ಷೇಮಾಯಯೋ ಮುನಿಭಿರಾರ್ದ್ರ ಹೃದೋ ಹ್ಯಮಾನಃ ಯಸ್ ಸಾತ್ವಿಕೈಃ ಸಮವಿಭೂತಿಭಿಃ ಆತ್ಮವಿದ್ಭಿಃ ವ್ಯೂಹ್ಯ ಅರ್ಚಿತಃ ಸವನಶಃ ಸಮವಿಕ್ರಮೈರ್ಯಃ ಅಂತ 11ನೇ ಸ್ಕಂದದ 6ನೇ ಅಧ್ಯಾಯದ 10ನೇ ಶ್ಲೋಕ ಇದು. ಅಲ್ಲಿ ಪೂಜಾ ಪರ್ಯಾಯಂ ಇಜ್ಜಾ ಲಕ್ಷಣಂ ಭಾಗವತ ಧರ್ಮಂ ಸಪರಿಕರಂ ವಕ್ತುಂ ಉತ್ತರಂ ಪ್ರಕರಣಂ ಅಂತ ವಿಷ್ಣು ತೀರ್ಥಾಚಾರ್ಯರು ಅದರ ವ್ಯಾಖ್ಯಾನ ಪ್ರಾರಂಭಿಸಿದ್ದಾರೆ. ಪೂಜಾ ಅಥವಾ ಇಜ್ಜ ಇದೇ ಒಂದು ಭಾಗವತ ಧರ್ಮ. ಅದನ್ನು ಹೇಗೆ ಮಾಡಬೇಕು ಅಂತನ್ನುವುದನ್ನೆಲ್ಲ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಇಲ್ಲೊಂದು ಪ್ರಶ್ನೆ, ನಾನು ಪೂಜೆಯುವ ತಾವತ್ ದುರ್ಘಟ ಕಿಂ ತತ್ ಪರಿಕರ ವಚನೇನ. ಪೂಜೆ ಮಾಡೋದೇ ದೊಡ್ಡ ಕಷ್ಟ. ಯಾಕೆಂತ ಒಂದು ಮುಂದೆ ಹೇಳ್ತಾರೆ, ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ನಮಗೆ ಬಂದಿದೆ. ಇನ್ನು ಆ ಪೂಜೆ ಹೇಗೆ ಮಾಡಬೇಕು, ಅದರ ಉಪಕರಣಗಳೇನು, ಅದರ ಅನುಸಂಧಾನಗಳೇನು ಅಂತನ್ನೋದನ್ನು ನೀವು ಹೇಳಿ ಏನು ಉಪಯೋಗ. ತಥಾಹಿ ಪೂಜೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಭಗವಾನ್ ಹಿ ಕೇವಲ ಜ್ಞಾನಾನಂದಾದಿ ರೂಪ ಅಂತೇನೋ ವಿಷ್ಣು ತೀರ್ಥಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ಅದನ್ನು ಕನ್ನಡದ ಅನುವಾದದಲ್ಲಿ 251ನೇ ಪುಟದಲ್ಲಿ ಇದ್ದದನ್ನು ನೀವು ನೋಡಬೇಕು. ಭಗವಂತನ ಪೂಜೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಅವನು ಜ್ಞಾನಾನಂದಾದಿ ಸ್ವರೂಪ. ಅವನು ಸೂಕ್ಷ್ಮ ಪೂಜಾ ಮಾಡೋದು ಹೇಗೆ? ಸೂಕ್ಷ್ಮ ಪೂಜಾ ಮಾಡಬೇಕಾದ್ರೆ ಆತನ ಧ್ಯಾನ ಮಾಡಬೇಕು. ಅವನ ಪಾದಾದಿ ಅವಯವಗಳು ಅವನಿಗಿಂತ ಭಿನ್ನ ಅಲ್ಲ. ಅವನ ಆಯುಧಗಳು, ಆಭರಣಗಳು, ಅಂಬರ ಇವೆಲ್ಲವೂ ಕೂಡ ಬೇರೆ ಇಲ್ಲ. ಅವು ಎಲ್ಲವೂ ಆತನ ಸ್ವರೂಪವೇ. ಯಥಾಹಿ ಭಗವಾನೇವ ವಸ್ತುತ ಸತಸಚ್ಚೇತ ಅಂತ ಹೀಗೆಲ್ಲ ಭಾಗವತದ ನಾರಾಯಣ ವರ್ಮದಲ್ಲಿ ಅವನನ್ನು ವರ್ಣನೆ ಮಾಡ್ತಾರೆ. ಯಥೈಕಾಜ್ಞಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣ ಆಯುಧ ಲಿಂಗಾಖ್ಯಾ. ಭೂಷಣ, ಆಯುಧ ಇತ್ಯಾದಿ ರೂಪವನ್ನು ಅವನೇ ತಾಳಿರ್ತಾನೆ. ಹೀಗೆ ಅವನ ಸ್ವರೂಪಕ್ಕಿಂತ, ದಿವ್ಯ ಮಂಗಳ ಸ್ವರೂಪಕ್ಕಿಂತ ಭಿನ್ನವಾದ ಆಭರಣಗಳಿಲ್ಲ, ಆಯುಧ ಇಲ್ಲ, ವಸ್ತ್ರ ಇಲ್ಲ, ಏನೂ ಇಲ್ಲ. ಇವನ್ನೆಲ್ಲ ಹೇಗೆ ಧ್ಯಾನಿಸ್ಬೇಕು, ಅವು ಯಾವುವು ಅಂತ ಹೀಗೆಲ್ಲ ಒಂದು ಜಿಜ್ಞಾಸ ಬರ್ತದೆ. ಅಲ್ಲಿ ಆ ಜಿಜ್ಞಾಸೆಯನ್ನು ನಾವು ಮುಂದುವರಿಸಿದಾಗ ಈ ಒಂದು ವಿಷಯವು ಕೂಡ ನಮ್ಮ ಗಮನಕ್ಕೆ ಬರ್ತದೆ. ಪಾತಾಳಮೀತ ಸಿಹಿ ಪಾದಮೂಲಂ ಅಂತ ಭಾಗವತವೇ ಹಿಂದೆ ಹೇಳಿದೆ. ಭಾಗವತ ತಾತ್ಪರ್ಯವನ್ನ ಬೇರೆ ಒಂದು ಕಡೆ ಬಂದದ್ದನ್ನು ನಾವು ಹೀಗೆ ನೆನಪು ಮಾಡಿಕೊಳ್ಳುವುದಾದ್ರೆ, ಶಿಲಾವತ್ ಪ್ರತಿಮೈವೇಶ ವಿಷ್ಣೋರ್ ಲೋಕ ಚತುರ್ದಶಿ ಅಂತ 14 ಲೋಕಗಳು ಕೂಡ ಭಗವಂತನಿಗೊಂದು ಪ್ರತಿಮಾ ಇದ್ದ ಹಾಗೆ. ಹೇಗೆ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಶಿಲೆಯ ಪ್ರತಿಮೆ ಹೊಂದಿರ್ತದೆ, ಲೋಹದ ಪ್ರತಿಮೆ ಹೊಂದಿರ್ತದೆ, ಅದರಂತೆ ಇಡೀ ಬ್ರಹ್ಮಾಂಡವೇ ಆತನಿಗೊಂದು ಶಿಲಾಮಯವಾದಂತಹ ಪ್ರತಿಮೆ ಇದ್ದಂತೆ. ಆ ಪ್ರತಿಮೆಯಲ್ಲಿ ಭೂಮಿ ಅವನ ಪಾದಗಳು, ಜ್ಯುಲೋಕ ಅವನ ಶಿರಸ್ಸು, ಹೀಗೆಲ್ಲ ಅವನ ಅವಯವಗಳನ್ನು, ಆಭರಣಗಳನ್ನು, ಆಯುಧಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅದರಿಂದ ಪೂಜೆ ಮಾಡೋದು ಏನು ಕಷ್ಟ ಇದೆ, ಯಾಕೆ ಅಷ್ಟು ಕಷ್ಟ ತಗೊಳ್ತಾ ಇದ್ದೀರಿ ಅಂತ ಒಂದು ಸಮಾಧಾನವೂ ಅಲ್ಲಿ ಬರ್ಬೋದು. ಪೂಜೆ ಮಾಡೋದು ಹೇಗೆ ಅಂತ ಜಿಜ್ಞಾಸೆ ನಡೆದಾಗ ಒಬ್ರು ಯಾರೋ ಹೀಗೆ ಸಮಾಧಾನ ಹೇಳ್ತಾರೆ, ಅದಕ್ಕೆ ಮತ್ತೊಂದು ಸಮಸ್ಯೆಯನ್ನು ಇನ್ನೊಬ್ರು ಹೇಳ್ತಾರೆ, ಮತ್ತೊಂದು ಪರಿಹಾರ ಇರ್ತದೆ. ಅಂತಿಮವಾಗಿ ಪೂಜೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗ್ತದೆ. ಹೀಗೆ ಸಮಸ್ತ ವಿಶ್ವವನ್ನೇ ಅವನ ಪ್ರತೀಕ ಅಂತ ಪೂಜೆ ಮಾಡಬಹುದು ಅಂತ ಹೇಳಿದ್ದಾರೆ. ಅದನ್ನ ಪೂಜೆ ಮಾಡಲಿಕ್ಕೆ ಏನು ಕಷ್ಟ ಇದೆ ಅಂದರೆ, ಹೌದು, ಸತ್ಯಂ
सा स्थूला सावधिका च प्रतिमापूजायाः इव तस्याः सूक्ष्मपूजा प्राप्त्यवधिकत्वात् पूजायाः एव साक्षात् मुक्तिसाधनेषु सारत्वात् यथाहो. ಸರಿ, ಇಡೀ ವಿಶ್ವವನ್ನೇ ನಾವು ನೋಡುವ ಭೂಮಿ, ನಾವಿರುವ ಭೂಮಿ, ನಾವು ಸೇವಿಸುವ ನೀರು, ನೋಡುವ ನೀರು, ಉಪಯೋಗಿಸುವ ಬೆಂಕಿ, ನಮ್ಮ ಸುತ್ತಲೂ ಸುಳಿಯುವ ಗಾಳಿ, ಮತ್ತು ಆಕಾಶವೆಂಬ ಮಹಾಭೂತ, ಇದಲ್ಲದೆ ಕಾಲ, ಆಕಾಶ ಇತ್ಯಾದಿ ಸಕಲ ಏನಿದೆ ಸಮಸ್ತವೂ ಕೂಡ ಅವನ ಪ್ರತಿಮೆಯೇ. ಇದೆಲ್ಲವೂ ಒಂದು ಸ್ಥೂಲ ಪೂಜೆ ಆಯಿತು. ಪ್ರತಿಮಾ ಪೂಜೆ ಅಂತ ಇದು ಕೂಡ. ಪ್ರತಿಮಾ ಪೂಜೆ ಅಂದರೆ ಸಣ್ಣ ಪ್ರತಿಮಾದಲ್ಲಿ ಮಾಡೋದು, ಇದು ದೊಡ್ಡ ಪ್ರತಿಮೆಯಲ್ಲಿ ಮಾಡೋದಿಷ್ಟೇ. ಸಾಧಕನ ಗುರಿ ಏನಿರ್ತದೆ ಅಂದರೆ ಹೊರಗಿನ ಪೂಜೆಯನ್ನು ಯಾವಾಗ ಮಾಡುವುದು, ಒಳಗಿನ ಪೂಜೆಗೆ ಅಂಗವಾಗಿ ಮಾಡುವುದು. ಅದನ್ನು ಒಳಗಿನ ಪೂಜೆ ಅಂತನೂ ಮುಖ್ಯ. ಸೂಕ್ಷ್ಮ ಪೂಜಾ ಅಂತನ್ನೋದು ಸಾಕ್ಷಾತ್ತಾಗಿ ಮೋಕ್ಷಕ್ಕೆ ಕಾರಣ, ಅಪರೋಕ್ಷ ಜ್ಞಾನಕ್ಕೆ ಅದು ಕಾರಣ ಆಗ್ತದೆ. ಆ ಸೂಕ್ಷ್ಮ ಪೂಜೆಯನ್ನು ಒಳಗೆ ಮಾಡಬೇಕು. ಆ ಒಳಗೆ ಮಾಡ್ಲಿಕ್ಕೆ ಆಗದೇ ಹೋದಾಗ ಅಪ್ರಬುದ್ಧರಾದಂತಹ ಸಾಧಕರು, ಪ್ರತಿಮಾಸು ಅಪ್ರಬುದ್ಧಾನಾಂ ಅಂತ ಹೇಳಿದಂತೆ, ಅಪ್ರೌಢಾವಸ್ಥೆಯಲ್ಲಿ ಇದ್ದಾಗ, ಇನ್ನೂ ಸ್ಪಿರಿಚುವಲಿ ಸಾಕಷ್ಟು ಮೆಚ್ಯೂರ್ ಆಗಿಲ್ಲದೆ ಹೋದಾಗ ಈ ಸ್ಥೂಲ ಪೂಜೆಯನ್ನು ಮಾಡಬೇಕು. ಒಂದು ಹಂತದ ಬಳಿಕ ಅವರಿಗೆ ಅಪರೋಕ್ಷ ಜ್ಞಾನ ಇತ್ಯಾದಿಗಳು ಆದ ಮೇಲೆ ಅಂತರಂಗದ ಪೂಜೆಯನ್ನು ಹೆಚ್ಚು ಮಾಡಬೇಕು. ಹೀಗೆ ಬಹಿರಂಗ ಪೂಜೆ ಪ್ರತಿಮೆಗಳಲ್ಲಿ, ಕಲ್ಲಿನ ಪ್ರತಿಮೆ, ಶಿಲೆ ಪ್ರತಿಮೆ, ಕಟ್ಟಿಗೆ ಪ್ರತಿಮೆ ಮೊದಲಾದ ಪ್ರತಿಮೆಗಳಲ್ಲಿ, ರಂಗೋಲಿಗಳಲ್ಲಿ, ಚಕ್ರಾಬ್ಜ ಮಂಡಲಗಳಲ್ಲಿ ಮೊದಲಾದ ಒಂದು ಉಪಾಸನೆ ಏನಿದೆ ಅದು ಒಳಗಿನ ಪೂಜೆಗೆ ಅರ್ಥಾತ್ ಧ್ಯಾನಕ್ಕೆ ಉಪಯೋಗಿ. ಧ್ಯಾನಕ್ಕೆ ಅದೊಂದು ಮೆಟ್ಟಲು ಅಷ್ಟೇ. ಆ ಧ್ಯಾನ ಅಂತ ಅನ್ನೋದು ಸಾಕ್ಷಾತ್ಕಾರಕ್ಕೆ ಮೆಟ್ಟಲು. ಅದರಂತೆ ಈಗ ನೀವು ಸಮಸ್ತ ಪ್ರಪಂಚವನ್ನು ಕೂಡ ಆತನ ಪ್ರತಿಮೆ ಅಂತ ಭಾವಿಸಬೇಕು, ಅದನ್ನ ಪೂಜೆ ಏನು ಕಷ್ಟ ಅಂತ ಕೇಳಿದ್ರಲ್ಲ, ಅದು ಕೂಡ ಒಂದು ಮೆಟ್ಟಲಾಯ್ತು ಅಷ್ಟೇ. ಅದು ಸ್ಥೂಲ ಪೂಜೆ, ಅದು ಸೂಕ್ಷ್ಮ ಪೂಜೆ ಅದಲ್ಲ. ಸೂಕ್ಷ್ಮ ಪೂಜೆಯನ್ನು ಹೇಗೆ ಮಾಡಬೇಕು? ನಮಗೀಗ ಅಪರೋಕ್ಷ ಜ್ಞಾನವನ್ನು ಸಂಪಾದಿಸಬೇಕಾದ ತುರ್ತು ಇದೆ. ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಸೂಕ್ಷ್ಮ ಪೂಜೆ ಮಾಡಬೇಕು. ಈಗ ನೀವು ಹೇಳಿದ್ದೆಲ್ಲವೂ ಕೂಡ ಸ್ಥೂಲವಾದ ಪೂಜೆಯೇ ಆಯಿತು ಅಂತ ಅದೊಂದು ಪ್ರಶ್ನೆ. ಅದನ್ನೇ ಶೌನಕರು ಸೂತರಿಗೆ ಹೇಳಿದಂತಹ ಒಂದು ಮಾತಿನಲ್ಲೂ ಕೂಡ ನಾವು ತಿಳ್ಕೋಬಹುದು. ತಾಂತ್ರಿಕಾ ಪರಿಚರ್ಯಾಯಾಂ ಕೇಶವಸ್ಯ ಶ್ರೇಯಃಪತೇಹೇ ಅಂಗೋಪಾಂಗಾಯುಧಾ ಕಲ್ಪಾನ್ ಕಲ್ಪಯಂತಿ ತಥೈವ ಯೈಹಿ ತನ್ನೋ ವರ್ಣಯ ಭದ್ರಂತೆ ಕ್ರಿಯಾಯೋಗಂ ಬುಭುತ್ಸತಾಂ ಏನ ಕ್ರಿಯಾ ನೈಪುಣ್ಯೇನ ಮರ್ತ್ಯೋ ಯಾಯಾತ್ ಅಮರ್ತ್ಯತಾಂ. ಅನೇಕ ತಂತ್ರಶಾಸ್ತ್ರಗಳಿವೆ, ಅದರಲ್ಲೂ ಭಗವಂತನ ಪೂಜಾ ವಿಧಾನವನ್ನು ವರ್ಣನೆ ಮಾಡಿದ್ದಾರೆ. ಅವರೆಲ್ಲ ಹೇಗೆ ಹೇಳ್ತಾರೆ, ಅದೇನು ಭಗವಂತನ ಅಂಗ, ಉಪಾಂಗ, ಆಯುಧ, ಆಭರಣ ಇತ್ಯಾದಿಗಳನ್ನು ಹೇಗೆ ಚಿಂತಿಸ್ತಾರೆ, ಅದನ್ನು ನಮಗೂ ನೀವು ವರ್ಣಿಸಿ ಹೇಳಿರಿ. ಇದರಿಂದ ಮಾನವ ಮುಕ್ತನಾಗ್ತಾನೆ, ಅದರಿಂದ ಈ ಪೂಜಾ ವಿಧಾನವನ್ನು ಹೇಳಿರಿ ಅಂತ ಶೌನಕರು ಸೂತ್ರಕ್ಕೆ ಕೇಳಿದ್ದಾರೆ. ಆಗ ಸೂತರು ಈ ದ್ವಾದಶ ಸ್ಕಂದದಲ್ಲಿ 10ನೇ ಅಧ್ಯಾಯದಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಪೂಜೆಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಶಿಲಾವತ್ ಪ್ರತಿಮೆ ವೇಷ ವಿಷ್ಣುರ್ಲೋಕ ಚತುರ್ದಶಿ ಅಂತ ಪ್ರಾಯ ಬರುವುದು ಅಲ್ಲೇನೆ. ಈ 14 ಲೋಕಗಳು ಕೂಡ ಗರ್ಭಗುಡಿಯಲ್ಲಿರುವ ಶಿಲಾ ಪ್ರತಿಮೆಯಂತೆ ಭಗವಂತನಿಗೆ 14 ಲೋಕಗಳು ಕೂಡ ಪ್ರತಿಮೆ ಅಂತ. ಭೂಮಿಯಲ್ಲಿ ಆತನ ಪಾದಗಳಿವೆ, ಸ್ವರ್ಗದಲ್ಲಿ ಶಿರಸ್ಸಿದೆ ಅಂತ ಹೀಗೆಲ್ಲ ಬಂದಿದೆಯಲ್ಲ. ಆ 12ನೇ ಸ್ಕಂದದ 10ನೇ ಅಧ್ಯಾಯದಲ್ಲಿ ಹೀಗಿದೆ: ಭೂಪಾದವು ದ್ಯೌಹು ಶಿರೋ ನಭಃ ನಾಭಿ. ಈ ಅಂತರಿಕ್ಷದಲ್ಲಿ ಆತನ ನಾಭಿ ಇದೆ, ಸೂರ್ಯನಲ್ಲಿ ಆತನ ಕಣ್ಗಳಿವೆ, ಆತನ ಮೂಗಿನಲ್ಲಿ ಈ ವಾಯು ಇದ್ದಾನೆ, ವಾಯುವಿನಲ್ಲಿ ಮೂಗಿದೆ. ಕರ್ಣವು ದಿಶಃ ಪ್ರಭೋಹ, ದಿಕ್ಕುಗಳಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಆತನ ಕಿವಿಗಳಿವೆ. ವೃಕ್ಷಗಳಲ್ಲಿ ರೋಮಗಳಿವೆ. ಪ್ರಜಾಪತಿ ಪ್ರಜನನಂ ಅಪಾನೋ ಮೃತ್ಯುರೀಷಿತು ಭ್ರುವೋ ಅರ್ಯಮ.
ಲಜ್ಜಾ ಉತ್ತರ ಅಧರ ಲೋಭ ಜಿಹು ಜ್ಯೋತ್ಸ್ನಾ ಸ್ಮಯೋ ಭ್ರಮ, ಹೀಗೆಲ್ಲ ತುಂಬ ಸುಂದರವಾಗಿ ಅಲ್ಲೇ ವರ್ಣನೆ ಮಾಡಿದ್ದಾರೆ. ರೋಮಾಣಿ ಭೂರುಹಾಹ, ವೃಕ್ಷಗಳಲ್ಲಿ ಆ ಭಗವಂತನ ರೋಮಗಳಿವೆ, ಮೋಡಗಳಲ್ಲಿ ಆತನ ತಲೆ ಕೂದಲಿದೆ. ಮೇಘಾಹ ಪುರುಷ ಮೂರ್ಧಜಾಹ ಅಂತ, ಅಲ್ಲಿ ಆತನ ಭಗವಂತನ ಮೇಲ್ತುಟಿ ಕೆಳತುಟಿ ಅಲ್ಲೆಲ್ಲ ಲಜ್ಜ ಮೊದಲಾದ ಗುಣಗಳಿವೆ. ಮತ್ತೆ ನಗು ಎಂಬ ಗುಣ ಅಲ್ಲಿದೆ ಅಂತ, ಹೀಗೆ ಹೆಚ್ಚಿನ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ಅದರ ಪೈಕಿ ಕೆಲವು ಸಂಗತಿಗಳನ್ನ ಅಂಗಗಳು ಅಂತ ಪುರಾಣಿಕಾಚಾರ್ಯರು ಈ 252ನೇ ಪುಟದಲ್ಲಿ ಹೇಳಿದ್ದಾರೆ ಅಷ್ಟೆ. ಉಪಾಂಗಗಳನ್ನು ಮತ್ತೆ ಮುಂದೆ ವರ್ಣನೆ ಮಾಡಿದ್ದಾರೆ. ಕೌಸ್ತುಭಮಣಿಯ ರೂಪದಿಂದ ಬ್ರಹ್ಮನೇ ಭಗವಂತನ ಹೃದಯದಲ್ಲಿದ್ದಾನೆ. ಶ್ರೀವತ್ಸ ವಲಮಾಲಾದಿಗಳ ರೂಪದಿಂದ ಸ್ವಯಂ ಭಗವಂತ ಲಕ್ಷ್ಮೀದೇವಿಯಲ್ಲಿದ್ದಾಳೆ. ಕೌಸ್ತುಭ ವ್ಯಪದೇಶೇನ ಸ್ವಾತ್ಮಜ್ಯೋತಿ ಬಿಭತ್ಯಜ ತತ್ಪ್ರಭಾ ವ್ಯಾಪಿನಿ ಸಾಕ್ಷಾತ್ ಶ್ರೀವತ್ಸಂ ಉರಸ ಪ್ರಭು ಸ್ವಾಮ್ಮಾಯಾಂ ವರಮಾಲಾಖ್ಯಾಂ ನಾನಾ ಗುಣವತೀಂ ತಥತ್ ಅಂತ, ಹೀಗೆಲ್ಲ ಅಲ್ಲಿ ವರ್ಣನ ಇದೆ. ವರಮಾಲಾ ರೂಪದಿಂದ ಶ್ರೀದೇವಿ ಇದ್ದಾಳೆ. ಪೀತಾಂಬರ ರೂಪದಿಂದ ವೇದಾಭಿಮಾನಿ ದೇವತೆಗಳು ಆತನ ಯಜ್ಞೋಪವೀತದಲ್ಲಿದ್ದಾರೆ. ಅಕಾರ ಉಕಾರ ಮಕಾರ ಹೀಗೆ 3 ಅಕ್ಷರದ ಓಂಕಾರ ಏನಿದೆ ಅವರು ಕೂಡ ಆ ಭಗವಂತನ ರೂಪದಲ್ಲಿದ್ದಾರೆ. ಜ್ಞಾನಾಭಿಮಾನಿ ಕರ್ಮಾಭಿಮಾನಿ ದೇವತೆಗಳು ಮಕರ ಕುಂಡಲದ ರೂಪದಿಂದ ಆತನ ಶರೀರವನ್ನು ಆಶ್ರಯಿಸಿದ್ದಾರೆ. ಸತ್ಯಲೋಕದ ಅಭಿಮಾನಿಯಾದಂಥ ಚತುರ್ಮುಖ ಬ್ರಹ್ಮ ಕಿರೀಟ ರೂಪದಿಂದ ಆತನ ತಲೆಯಲ್ಲಿದ್ದಾನೆ. ಆಸನ ರೂಪದಿಂದ ಶೇಷದೇವ ಆತನನ್ನು ಸೇವಿಸ್ತಾ ಇದ್ದಾನೆ. ಆಯುಧ ಅಂತಿವೆ, ಅಲ್ಲಿ ಭಗವಂತನ ಕೈಯಲ್ಲಿ ಪದ್ಮ ಇರ್ತದೆ, ಅದು ಸತ್ವಾಭಿಮಾನಿಯಾದಂಥ ಶ್ರೀ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಈ ವಿಚಾರ ಬಂದಿದೆ. ಗದಾತು ವಾಯುರ್ಬಲ ಸಂವಿಧಾತ್ಮ ಇತ್ಯಾದಿ ರೂಪದಿಂದ, ಗದಾ ರೂಪದಿಂದ ಮುಖ್ಯ ಪ್ರಾಣ ಅಲ್ಲಿರ್ತಾನೆ. ಶಂಖ ರೂಪದಿಂದ ಜಲಾಭಿಮಾನಿಯಾದಂಥ ಲಕ್ಷ್ಮೀ ಅಲ್ಲಿರ್ತಾಳೆ. ಓಜಸ್ಸಹೋ ಬಲಯುತಂ ಮುಖ್ಯ ತತ್ವಂ ಗದಾಂ ದಧತ್ ಅಪಾಂ ತತ್ವಂ ದರವರಂ ತೇಜಸ್ತತ್ವಂ ಸುದರ್ಶನಂ. ಮುಂದೆ ಅಗ್ನಿಯ ಅಭಿಮಾನಿ ದೇವತೆ ಅಗ್ನಿ ಸುದರ್ಶನ ರೂಪದಿಂದ ಚಕ್ರ ರೂಪದಿಂದ ಭಗವಂತನ ಕೈಯಲ್ಲಿದ್ದಾನೆ. ಖಡ್ಗದ ರೂಪದಿಂದ ಆಕಾಶದ ಅಭಿಮಾನಿ ದೇವತೆ ಆತನ ಖಡ್ಗದಲ್ಲಿ ಇದ್ದಾಳೆ. ಕೈಯಲ್ಲಿ ಒಂದು ಗುರಾಣಿ ಇರ್ತದೆ, ಢಾಲು ಅಂತಾರೆ ಅದನ್ನು. ಅದರಲ್ಲಿ ತಮೋಗುಣದ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ರೂಪ ಇದೆ. ಕಾಲಾಭಿಮಾನಿಯಾದ ದೇವತೆಗಳು ಆತನ ಶಾರ್ಂಗಧನುಸ್ಸಿನಲ್ಲಿದ್ದಾರೆ. ಪುಣ್ಯದ ಅಭಿಮಾನಿ ದೇವತೆಗಳು ಬತ್ತಳಿಕೆ ರೂಪದಿಂದ ಅವನ ಜೊತೆಗಿದ್ದಾರೆ. ಇಂದ್ರಿಯಾಭಿಮಾನಿ ದೇವತೆಗಳು ಬಾಣ ರೂಪದಿಂದ ಆತನಲ್ಲಿದ್ದಾರೆ. ಇಂದ್ರಿಯಾಣಿ ಶರಾನಾಹು ಆಕೃತಿಸ್ತಸ್ಯ ಚಂದನಂ ಕಾಲರೂಪಂ ಧನುಷ್ಯಾಂಗಂ ತಥಾ ಕರ್ಮಮಯಿ ಇಷುಧಿ ಅಂತ, ಹೀಗೆಲ್ಲ ಅಲ್ಲಿ ವರ್ಣನ ಇದೆ. ರಥರೂಪದಿಂದ ಸ್ವಯಂ ಪೃಥ್ವಿ ಇದ್ದಾಳೆ. ರಥ ಸಂಚಾರ ಪ್ರದೇಶ ಇರ್ತದಲ್ಲ, ರಥ ಓಡಬೇಕಾದ ಜಾಗ, ಅಲ್ಲಿ ಶಬ್ದ ಸ್ಪರ್ಶ ರೂಪರಸ ಗಂಧಾದಿ ವಿಷಯಗಳ ದೇವತೆಗಳಿದ್ದಾರೆ. ಹೀಗೆ ಕರ್ಮೇಂದ್ರಿಯ ದೇವತೆಗಳು ಎಲ್ಲರೂ ಕೂಡ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಮುಂದೆ ಭಾಗವತದಲ್ಲಿ ಮಂಡಲಂ ದೇವಯಜನಂ ಅಂತಿದೆ. ಮಂಡಲ ಅಂದ್ರೆ ಚಕ್ರಾಬ್ಜ ಮಂಡಲ ಮೊದಲಾದದ್ದು. ಅದು ಭಗವಂತನನ್ನ ಆರಾಧಿಸಬೇಕಾದಂತಹ ಸ್ಥಳ. ನಾವು ಬಂಗಾರದ ಬೆಳ್ಳಿಯ ಅಥವಾ ಯಾವುದೇ ಕಟ್ಟಿಗೆ ಪೀಠ ಇಟ್ಟರು ಅದರಲ್ಲಿ ಚಕ್ರಾಬ್ಜ ಮಂಡಲದ ರಂಗೋಲಿ ರೂಪದಲ್ಲಿ ಹಾಕಿ ಅದರಲ್ಲಿ ಭಗವಂತನನ್ನು ಇಡಬೇಕು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾದಿಕ ಮಂಡಲೆ ಅಂತ ತಂತ್ರಸಾರದಲ್ಲೂ ಆಚಾರ್ಯ ಹೇಳ್ತಾರೆ. ಇತ್ತೀಚೆಗೆ ಲೋಹದ್ದು ತಾಮ್ರ ಅಥವಾ ಬೆಳ್ಳಿಯಿಂದ ಆ ಚಕ್ರಾಬ್ಜ ಮಂಡಲವನ್ನ ತಾಮ್ರ ಅಥವಾ ಬೆಳ್ಳಿಯ ಫಲಕಗಳಲ್ಲಿ ಕೆತ್ತಿ ಅದನ್ನು ಪೀಠದಲ್ಲಿ ಇಟ್ಕೊಂಡು ಅಥವಾ ಸೋಮಸೂತ್ರದಲ್ಲಿ ಕೆತ್ತಿದಂತಹ ಚಕ್ರಾಬ್ಜ ಮಂಡಲದಲ್ಲಿ ಭಗವಂತನನ್ನು ಇಟ್ಟು ಪೂಜಿಸುವುದೆಲ್ಲ ನಡೆದಿದೆ. ಹೀಗೆ ಮಾಡಬೇಕು. ಶರೀರದ ಶುದ್ಧಿ ಅಂತ ಅನ್ನೋದು ಪೂಜೆಯ ದೀಕ್ಷಾ. ಪೂಜಾ ಅಂದ್ರೇನು? ಪಾಪ ಪರಿಹಾರವೇ ಪೂಜಾ ಅಂತ ಕರೆಸ್ಕೋತದೆ. ಪರಿಚರ್ಯಾ ಭಗವತಃ ಆತ್ಮನಃ ದುರಿತಕ್ಷಯ.
ಭಗವಾನ್ ಭಗಶಬ್ದಾತ್ಮ ಲೀಲಾಕಮಲ ಉದ್ವಹನ್. ಚಾಮರ ಬೀಸಣಿಗೆಗಳು, ವೈಕುಂಠವೇ ಅವನ ಅರಮನೆ, ಲಕ್ಷ್ಮೀದೇವಿ ಆತನ ಶ್ವೇತಛತ್ರ, ಆತಪತ್ರಂ ತದ್ವೈಕುಂಠಂ ನಿಜಧಾಮ ಅಕುತೋ ಭಯಂ, ತ್ರಿವೃದ್ವೇದ ಸುಪರ್ಣಾಖ್ಯ ಯಜ್ಞಂ ವಹತಿ ಪೂರುಷಂ. ವೇದಾಭಿಮಾನಿಯಾದ ಗರುಡೋ ವೇದ ಪುರುಷ ಅಂತ ಐತರೆಯ ಭಾಷೆಯಲ್ಲಿ ವರ್ಣನೆ ಮಾಡ್ತಾರೆ. ಆ ವೇದಾಭಿಮಾನಿಯಾದ ಗರುಡ ಯಜ್ಞ ಪುರುಷನಾದ ಭಗವಂತನನ್ನ ವಾಹನವಾಗಿ ತಾನು ಹೊರತಾನೆ. ತಾನು ವಾಹನನಾಗಿದ್ದು ಭಗವಂತನನ್ನು ಹೊರತಾನೆ. ಲಕ್ಷ್ಮೀದೇವಿ ಆತನ ಅರ್ಧಾಂಗಿನಿ, ಅನಪಾಯಿನಿ ಶ್ರೀಹಿ ಸಾಕ್ಷಾತ್ ಆತ್ಮಭೂತ ಹರೇಹೇ ಪ್ರಭೋ. ವಿಶ್ವಕ್ಸೇನ ತಂತ್ರಮೂರ್ತಿ ವಿದಿತ ಪಾರ್ಷದಾಧಿಪ. ತಂತ್ರಗ್ರಂಥಗಳ ಅಭಿಮಾನಿ. ತಂತ್ರಗ್ರಂಥಗಳು ಅಂದರೆ ಪೌರುಷೇಯ ಗ್ರಂಥಗಳು, ಅದರೆಲ್ಲದರ ಅಭಿಮಾನಿಯಾದಂತಹ ವಿಶ್ವಕ್ಸೇನ ಅವನು ಆ ಭಗವಂತನ ಒಬ್ಬ ಮುಖ್ಯ ಪರಿಚಾರಕ, ಎಡಬಲ ಸೇವಕರಲ್ಲಿ ಒಬ್ಬ. ನಂದ ಸುನಂದಾದಿಗಳು ದ್ವಾರಪಾಲಕರು, ಅಣಿಮಾದ್ಯೈಶ್ವರ್ಯಗಳು ಆತನ ಪ್ರಜೆಗಳು, ಇವೆಲ್ಲವೂ ಕೂಡ ಆತನ ಉಪಾಂಗಗಳು ಅಂತ ಕರೆಸ್ಕೋತವೆ. ನಂದಾದಯ ಅಷ್ಟೌ ದ್ವಾಸ್ಥಾಶ್ಚ ತೇ ಅಣಿಮಾದ್ಯಾಹ ಹರೇಹ ಗುಣಾಹ. ಇದಿಷ್ಟು ಸ್ಥೂಲ ಪೂಜಾ ಅಂತ ಕರೆಸ್ಕೊಂಡಿದೆ. ಹೀಗಿದಿಷ್ಟು ಸ್ಥೂಲ ಪೂಜೆ. ಸೂಕ್ಷ್ಮ ಪೂಜೆಯಲ್ಲಿ ಆವರಣ ಮೂರ್ತಿಗಳಾಗಿ ಆ ಭಗವಂತನ ಸುತ್ತಲೂ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಅವನದೇ ಆದ ರೂಪಗಳಿರ್ತವೆ. ಭಗವಂತನದೇ ಆದ ರೂಪಗಳು. ಮತ್ತು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ರೂಪಗಳಿಂದ ಮತ್ಸ್ಯಕೂರ್ಮಾದಿ ರೂಪಗಳು ಕೂಡ ವ್ಯಕ್ತ ಆಗ್ತವೆ. ಅವರೆಲ್ಲ ನಾನಾ ಥರದ ಅಂಗ, ಉಪಾಂಗ, ಆಯುಧ, ಆಭರಣಾದಿಗಳಿಂದ ಅಲಂಕೃತರಾಗಿರ್ತಾರೆ. ಭಗವಂತನ ಈ ಅಂಗ ಉಪಾಂಗಗಳನ್ನೆಲ್ಲ, ಆಯುಧ ಆಭರಣಾದಿಗಳನ್ನೆಲ್ಲ ಯಾರು ನೆನಿತಾನೆ ಅವನು ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನು ಪಡಿತಾನೆ ಮತ್ತು ಮುಕ್ತಿ ಭಾಕ್ಕಾಗ್ತಾನೆ ಕೊನೆಗೆ. ವಿಜ್ಞಾನಿ ಚರಣ ಋಷಾಂ ಸುಲಭೈವ ಸಾಕ್ಷಾತ್ ಭವ ವಿಮೋಚನಿ ಇತಿ ಯುಕ್ತಂ ತದ್ವಚನಂ ಯಥಾಭೋ. ಅಂತೂ ಸ್ಥೂಲ ಪೂಜಾ ಮತ್ತು ಸೂಕ್ಷ್ಮ ಪೂಜಾ ಅಂತ ಎರಡು ಥರ ಇದೆ. ನೀವು ವಿಶ್ವರೂಪವನ್ನು ವರ್ಣನೆ ಮಾಡಿದ್ದು, ಇಡೀ ಪ್ರಪಂಚವನ್ನೇ ಆತನ ಒಂದು ಸ್ಥೂಲ ರೂಪ ಅಂತ ವರ್ಣನೆ ಮಾಡಿದ್ದೆಲ್ಲವೂ ಸ್ಥೂಲ ಪೂಜೆಗೆ ಸಂಬಂಧಪಟ್ಟದ್ದಾಯಿತು. ಸೂಕ್ಷ್ಮ ಪೂಜೆಯನ್ನು ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿವರಿಸಿರಿ ಅಂತ ಪ್ರಶ್ನೆ ಬಂದಾಗ ಈ ಶ್ಲೋಕ ಹೊರಟಿದೆ. ಸಾಕ್ಷಾತ್ತಾಗಿ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಮೆಟ್ಟಲನ್ನು ಹೇಳಿ, ನಮಗೆ ಒಂದನೇ ಮೆಟ್ಟಲನ್ನು ಹೇಳೋದು ಬೇಡ, ಕೊನೆಯ ಮೆಟ್ಟಲನ್ನೇ ಹೇಳಿ ಅಂತ ಒಂದು ಜಿಜ್ಞಾಸೆ ಬಂದಾಗ ಆಗ ಸ್ಯಾನ್ನಸ್ತವಾಂಘ್ರಿಹಿ ಅನ್ನುವಂಥ ಈ ಶ್ಲೋಕ ಹೊರಟಿದೆ ಅಂತ ಅದರ ತಾತ್ಪರ್ಯ. ಇಲ್ಲಿಯವರೆಗೆ ಈ 289ನೇ ಶ್ಲೋಕದ ಹಿನ್ನೆಲೆ ನೋಡಿದ್ದೇವೆ. ಅದರ ಅನುವಾದ ಮತ್ತು ವಿವರಗಳನ್ನು 255ನೇ ಪುಟದ ಕೊನೆಯಲ್ಲಿ ಪರಂಧಾಮಕ್ಕೆ ಹೊರಡೆಂದು ದೇವತೆಗಳು ಕೃಷ್ಣ ಹತ್ರ ಕೇಳಿದಾಗ ಅವರು ಮಾಡುವ ಸ್ತೋತ್ರ ಅಂತ ಹೀಗೆಲ್ಲ ಇದೆ. 256 ಮತ್ತು 57ನೇ ಪುಟದಲ್ಲಿ ಅದರ ವಿವರ ಇದೆ. ಹೀಗೆ ಹಿನ್ನೆಲೆ ಈ ಹಿಂದೆ 251, 52, 53 ಆ ಪುಟಗಳಲ್ಲಿದೆ. 289ನೇ ಶ್ಲೋಕದ ಹಿನ್ನೆಲೆ ಮತ್ತು ಅದರ 289ನೇ ಶ್ಲೋಕದ ಅನುವಾದ ಮತ್ತು ಅದರ ಮುಂದಿನ ವಿವರ ಇದೆಲ್ಲವೂ ಮುಂದೆ 257ನೇ ಪುಟದ ಕೊನೆಯವರೆಗೂ ಬರ್ತದೆ. ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.